ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ
ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ, ಅದೇ ಜಾಗದಲ್ಲಿ ಹಸು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಇರೋದ್ರಿಂದಾಗಿ ಆ ಹಸುವಿಗೆ ವಿಷವನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಮಾರಣ ಹೋಮಕ್ಕೆ ಕಾರಣ ಏನು ಅನ್ನೋದರ ತನಿಖೆ ಈಗ ಚುರುಕಾಗಿದೆ. ಮಾರಣ ಹೋಮ, ಹುಲಿಗಳ ಮಾರಣ ಹೋಮ, ಇದರ ತನಿಖೆ ಈಗ ಚುರುಕಾಗಿದೆ. ಅರಣ್ಯ ಇಲಾಖೆಯಿಂದ ಹುಲಿಗಳ ಸಾವಿನ ತನಿಖೆಗೆ ಕಾರಣ ಚುರುಕಾಗಿದೆ. ಹಸುವಿನ ಗುರುತು ಪತ್ತೆಗೆ ತನಿಖಾ ತಂಡ ಮುಂದಾಗಿದೆ. ಮೊದಲು ಹಸು ಯಾರದ್ದು ಅಂತೇಳಿ ಈ ತಂಡ ಪತ್ತೆ ಮಾಡುತ್ತೆ. ಹಸು ಒಂದು ಸತ್ತು ಹೋಗಿರುವಂತ ಅದರ ಕಳೆಬರಹವೂ ಕೂಡ ಈ ಹುಲಿಗಳು ಮೃತಪಟ್ಟವಲ್ಲ, ಈ 100-200 ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟವಲ್ಲ,